ಮತ್ತು ನೋಡಿ, ನೀವು 16 ಬಜೆಟ್ ಓದೋದಕ್ಕೆ ನಿಮ್ಮನ್ನು ಇಷ್ಟೊಂದು ಬೆಳೆಸ್ತವ್ರು ಯಾರು? HD ದೇವೇಗೌಡರು ಆಗಿನ ಕಾಲಕ್ಕೆ ಅವರೇ ಫೈನಾನ್ಸ್ ಇಟ್ಕೊಂಡು ಮಂಡನೆ ಮಾಡ್ಬೋದಾಗಿ ನಿಮ್ಗೆ ಅವಕಾಶ ಕೊಟ್ಟರು. ಎಲ್ಲಾದರೂ ಒಂದು ಥ್ಯಾಂಕ್ಸ್ ಅವ್ರಿಗೆ, ಎಲ್ಲಾದರೂ ಒಂದು ಥ್ಯಾಂಕ್ಸ್. ಎಲ್ಲರೂ ಮಧ್ಯ ಮಾತಾಡ್ತಾ, ಹೌದು ನಾನು 16 ಸಾರಿ ಬಡ್ಜೆಟ್ನ ಮಂಡನೆ ಮಾಡಬೇಕಾದ್ರೆ ನನಗೆ ಪ್ರಥಮವಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಕೊಟ್ಟು ನನಗೆ ಇಷ್ಟೆತ್ರ ಬೆಳೆಸಿದಂಥ ದೇವೇಗೌಡರಿಗೆ ಒಂದು ನಮಸ್ಕಾರ ಅಂತ ಎಲ್ಲಾದರೂ ಹೇಳಿದ್ದೀರ. ನಾವು ನೋಡ್ರಿ ದೇವರಾಜರಸನ್ನ ಪ್ರತಿ ಕ್ಷಣನೂ ನೆನೆಸ್ತಾ ಇರ್ತೀವಿ, ಹಾಗಾಗಿ ಕೃತಜ್ಞತೆಯೇ ಇಲ್ಲದ ಒಬ್ಬ ನಾಯಕ ಅಟ್ಲೀಸ್ಟ್. ಬಿಕಾಸ್ ನಾನು ಭಾಳ ದೇಶಗಳ ಬಡ್ಜೆಟ್ ಓದುವಂಥ ಸಂದರ್ಭದಲ್ಲಿ ಇದೆಲ್ಲ ನೋಡ್ತಾ ಇರ್ತೀವಿ ನಮ್ಮ ಗೂಗಲಲ್ಲಿ. ಎನಿ ಡೆಮೋಕ್ರೆಟಿಕ್ ಐಡಿಯಾಲಜಿ ಕಂಟ್ರೀಸ್ ಅವನು ಬಜೆಟ್ ಓದೋಕ್ಕೆ ಮುನ್ನೆ ಸ್ಟಾರ್ಟಿಂಗ್ ಹೇಳ್ತಾನೆ, ನಾನು ಈ ಬಜೆಟನ್ನು ಇಷ್ಟು ಹಣ ಈ ಖಜಾನೆಗೆ ತುಂಬಿದಂಥ ನನ್ನ ದೇಶದ ಜನರನ್ನು ನಾನು ಗೌರವಿಸುತ್ತೇನೆ, ಕೃತಜ್ಞತೆ ಹೇಳ್ತೀನಿ ಅಂತ.